ಅಮ್ಮ ಯಾರೇ ಹೇಳಿರ್ಲಿ ಅವ್ರ ಪರವಾಗಿ ನಾನೇ ನಿಮಗೆ ಸಾರಿ ಕೇಳ್ತೀನಿ. ಫಸ್ಟ್ ಆಫ್ ಆಲ್ ಇದೆಲ್ಲ ಏನಾಗಿದೆ, ಈ ಮಾತುಕತೆಗಳು ನಮ್ಮಪ್ಪ ಹೇಳೋರು ಮಾತು ಮುತ್ತು ಮೌನ ಬಂಗಾರ ಅಂತ, ಕೆಲವರು ಅದು ಮರ್ತು ಬಿಡ್ತಾರೆ ಕಣಮ್ಮ. ಅವ್ರ ಪರವಾಗಿ ನಾನು ಕ್ಷಮಾಪಣೆ ಕೇಳ್ತೀನಿ. ನಿಮ್ಮನ್ನೆಲ್ಲ ನಾವು ಅಷ್ಟು ಇಷ್ಟಪಡ್ತೀವಿ ಅಮ್ಮ. ಅದನ್ನ ಯಾವ ಬಾಯಲ್ಲಿ ನಾನು ಹೇಳಲಿ, ನನಗೆ ದೇವ್ರು ಒಳ್ಳೇದು ಮಾಡಲ್ಲ. ಇದನ್ನ ಬಹುಶಃ ಟೀಮ್ ಅಂತ ಹೇಳಿದಾರೋ ಅಥವಾ ಬಹುಶಃ ಇಲ್ಲಿರೋರು ಯಾರೋ ಮಾತಾಡಿದಾರೋ, ಬಹುಶಃ ನಾವು ಅದ್ರ ಬಗ್ಗೆ ಗಮನ ಹರಿಸೋದು ಬೇಡ ಕಣಮ್ಮ. ಇಲ್ಲಿ ನಿಮಗೆ ಬಹಳ ಮುಖ್ಯವಾಗಿರೋರು ನಾನು, ನಮ್ಮ ಚಿತ್ರತಂಡ, ನನ್ನ ಪರಾಕ್ ಅಲ್ಲ ನಿಮ್ಮ ಪರಾಕ್, ನಿಮ್ಮ ಶ್ರೀಮುರಳಿ ನಾನು. ಹೌದು ಕಣಮ್ಮ. ಇದನ್ನೆಲ್ಲ ಈ ಏನೋ ನೆಲದ ಮೇಲೆ ನಿಂತ್ಕೊಳ್ಳದಿರೋ ಮಾತುಗಳೆಲ್ಲ ಬೇಡ ಕಣ್ರಪ್ಪ. ಯಾರೇ ಆಗಿರ್ಲಿ ಇದು ಯಾವುದು ಚೆನ್ನಾಗಿರಲ್ಲ, ಒಳ್ಳೇದಲ್ಲ, ಮಾತಾಡಬೇಡಿ. ಗೊತ್ತಿದ್ದು ಮಾತಾಡಿದ್ರು ಗೊತ್ತಿಲ್ಲದು ಮಾತಾಡಿದ್ರು ಮತ್ತೆ ಇನ್ನೊಂದು ಈ ತರ ವಿಚಾರಗಳು ಅಷ್ಟು ಸುಲಭವಾಗಲಿ ಅರ್ಥವಿಲ್ದಿರುವಾಗಲಿ ಮಾತಾಡಬೇಡಿ ಅಂತ ನಾನು ಕೇಳ್ಕೊತೀನಿ. ಓಕೆನಪ್ಪ? ಐ ಆಮ್ ಸೋ ಸಾರಿ ಕಣಮ್ಮ. ಆ್ಯಂಡ್ ಇಲ್ಲ ಕಣಮ್ಮ, ನಾನು ಮಾತ್ರ ಹೇಳ್ತೀನಿ, ಇಲ್ಲಿರೋ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಆಗಿರಲಿ, ನಮ್ಮ ಸಿನಿಮಾ ಕೆಲಸ ಮಾಡಿರೋ ಪ್ರತಿಯೊಬ್ಬರು ಕಲಾವಿದರು ಆಗಿರಲಿ, ಹಾಗೂ ಇಲ್ಲಿರೋ ಎಲ್ಲ ಬುದ್ಧಿವಂತರು ಹಾಗೂ ಒಳ್ಳೆಯವರಾಗಿರಲಿ, ಆ ಥರ ಮಾಡೋರಲ್ಲ ಕಣಮ್ಮ. ಎಲ್ಲೋ ಮಿಸ್ಕಮ್ಯುನಿಕೇಶನ್ ಏನೋ ಆಗಿರಬಹುದು, ನಾನು ಕ್ಷಮಾಪಣೆ ಕೇಳ್ತೀನಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ಆ್ಯಂಡ್ ಐ ಲುಕ್ ಫಾರ್ವರ್ಡ್ ಫಾರ್ ಯೋರ್ ಲವ್ ಆ್ಯಂಡ್ ಅಫೆಕ್ಷನ್ ಆಲ್ವೇಸ್ ಆ್ಯಂಡ್ ಗುಡ್ ಸಪೋರ್ಟ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಅಮ್ಮ. ನನ್ನ ಪ್ರಕಾರ ಅನ್ನೋದಕ್ಕಿಂತ ಪರಾಕ್ ಅನ್ನೋ ಪದ ಯೋಚನೆ ಮಾಡೋಣ. ಪರಾಕ್ ಇಸ್ ಅ ಸ್ಯಾನ್ಸ್ಕ್ರಿಟ್ ಡ್ರಿವನ್ ವರ್ಡ್. ಸ್ಯಾನ್ಸ್ಕ್ರಿಟ್ ಪದದಿಂದ ರೂಟೆಡ್ ಆಗಿರುವಂತ ಪದ ಪರಾಕ್. ಪರಾಕ್ ಇಸ್ ಬೀನ್ ಕನ್ಸಿಡರ್ಡ್ ಇನ್ ವೇರಿಯಸ್ ವೇಸ್ ಅಮ್ಮ. ತುಂಬಾ ಜನ ಅದನ್ನ ಬೇರೆ ಬೇರೆ ರೀತಿಲಿ ಕನ್ಸಿಡರ್ ಮಾಡ್ತಾರೆ. ಬಟ್ ನಾವು ಅನ್ಕೊಂಡಿರೋ ಈ ಪಿಕ್ಚರಲ್ಲಿ ಇಟ್ ಇಸ್ ದ ಅರೈವಲ್ ಆಫ್ ಮೈ ಕಿಂಗ್. ದ ಕಿಂಗ್ ಹ್ಯಾಸ್ ಅರೈವ್ಡ್. ಬಹುಪರಾಗ್, ಏ ರಾಜಾದಿರಾಜ ಹಂಗೆ ಹಿಂಗೆ ಅಂತ ಒಂದಿಷ್ಟು ಉದ್ದ ಹೆಸರು ಹೇಳ್ಬಿಟ್ಟು ಬಹುಪರಾಗ್ ಅಂತಾರಲ್ಲಮ್ಮ, ಆ ಪರಾಕ್ನ ಇಲ್ಲಿ ಅಳವಡಿಸ್ಕೊಂಡಿದೀವಮ್ಮ. ಬಟ್ ಇದಕ್ಕೆ ಯಾಕೆ ಪರಾಕ್ ಅಂತ ಇಟ್ಟಿದೀವಿ, ಹೀರೋ ಏನ್ ಮಾಡ್ತಿದ್ದಾನೆ ಇಲ್ಲಿ, ಇದನ್ನ ಆಮೇಲೆ ಮಾತಾಡ್ತೀನಿ ಕಣಪ್ಪ, ಈಗ ಬೇಡ ಕಣಪ್ಪ. ಓಕೆ, ಆಯ್ತು. ಬಟ್ ಈಗ ನಿಮ್ಗೆ ಅದೇ ಸಿನಿಮಾಗಳನ್ನ ಮತ್ತೆ ಕಥೆಗಳನ್ನ ಆಯ್ಕೆ ಮಾಡ್ಕೊಳ್ಳುವಂತಹ ಶೈಲಿ ಹೆಂಗೆ ಬದಲಾಗ್ತದೆ ಅನ್ನೋದು. ಯಾಕಂತಂದ್ರೆ ನಿಮ್ಗೂ ಅನ್ಸಿರುತ್ತೆ ಮತ್ತೆ ನಿಮ್ಮ ಆಡಿಯನ್ಸ್, ನಿಮ್ಮ ಅಭಿಮಾನಿಗಳಿಗೂ ಅನ್ಸಿರುತ್ತೆ, ಇದು ಮುರಳಿ ಸರ್ ಕರೆಯಲ್ಲಿ ಒಂದು ಬೇರೆ ತರದ ಪ್ಯಾಟರ್ನ್ ಇರುವಂತಹ ಸಿನಿಮಾ, ಅದು ಬೇರೆ ಚಾನಲ್ ಸಿನಿಮಾ. ಹೌದು, ಐ ಥಿಂಕ್ ನನ್ನ ಅದೃಷ್ಟ ಅನ್ಸುತ್ತೆ. ಅದು ಯಾವುದು ಕೇಳ್ಕೊಂಡು ಬರುವಂತ ವಿಷಯ ಅಲ್ಲ, ಹೊಸ ತಲೆಗಳಿಂದ ಸೃಷ್ಟಿಯಾಗುವಂತ ವಿಷಯ ಇದು. ನನಗೆ ಅದೃಷ್ಟ ಏನು ಅಂದ್ರೆ, ನಾನು ಆಗ್ಲೇ ಹೇಳಿದೆ, ಹೊಸಬ್ರ ಜೊತೆ ಕೆಲಸ ಮಾಡಿದಾಗ ಹಾಗೂ ಲೈಟ್ ಮೈಂಡೆಡ್ ಪೀಪಲ್ ಹತ್ರ ಕೆಲಸ ಮಾಡಿದಾಗ, ಮನುಷ್ಯತ್ವ ಇರೋರ ಜೊತೆ ಕೆಲಸ ಮಾಡಿದಾಗ ಬಹಳ ಖುಷಿ ಆಗುತ್ತೆ. ಬೇಸಿಕಲಿ ಆಲೋಚನೆಗಳು ಬೇರೆ ಎಲ್ಲೂ ಇರಲ್ಲ, ಬರೀ ಕೆಲಸದ ಬಗ್ಗೆ ಮಾತ್ರ ಇರುತ್ತೆ, ತನ್ನ ಕೆಲಸ ಕಾರ್ಯಗಳ ಬಗ್ಗೆ ಮಾತ್ರ ಇರುತ್ತೆ. ಒಂದಕ್ಕೋಸ್ಕರ ಇಂಥದ್ದಕ್ಕೋಸ್ಕರ ಅಂಥದ್ದಕ್ಕೋಸ್ಕರ ಅಂತ ಸಿನಿಮಾ ಯಾರೂ ಮಾಡೋಕ್ಕಾಗಲ್ಲ. ಈ ಕತೆಗೋಸ್ಕರ ಇದೆಲ್ಲ ಸರಿಗಿದೆಯಾ ಅಂತ ಯೋಚನೆ ಮಾಡಿ ಮಾತ್ರ ಸಿನಿಮಾ ಮಾಡಬೇಕು. ಸೊ ಹಾಗಾಗಿ ಹೊಸಬ್ರ ಜೊತೆ ಅಂತ ಕೆಲಸ ಮಾಡಿದಾಗ ಎಲ್ಲೋ ಒಂದ್ ಕಡೆ ಕಾನ್ಫಿಡೆನ್ಸ್ ಒಂದು, ಆ್ಯಂಡ್ ಕಲ್ತಿರೋರ್ ಜೊತೆ ಕೆಲಸ ಮಾಡೋದು ಬಹಳ ಬಹಳ ಇಷ್ಟ ನನಗೆ. ಬಟ್ ಏನಾಗುತ್ತೆ, ಬಹಳ ಕಲ್ತಿರೋರು ಬಹಳ ಬೇರೆ ಕಡೆ ಬ್ಯುಸಿ ಆಗಿದ್ದಾರೆ, ಎಲ್ಲರೂ ಬೇರೆ ಬೇರೆ ಸಿನಿಮಾ ಮಾಡ್ತಿದ್ದಾರೆ. ಸೊ ಹಾಗಾಗಿ ನನಗೆ ಹೊಸ ಹೊಸ ಬ್ರೈನ್ಸ್ ಯಾರ್ಯಾರು ಇದ್ದಾರೋ ನಮ್ಮ ಇಂಡಸ್ಟ್ರಿಗೆ ಇನ್ನೊಂದಷ್ಟು ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ನ ಕೊಡೋ ಒಂದು ಏನ್ ಹೇಳ್ಬೋದು, ನಮ್ಮ ಕಡೆಯಿಂದ ನಾವೆಲ್ಲರೂ ಸೇರ್ಕೊಂಡು ಇಂಡಸ್ಟ್ರಿಗೆ ಹೊಸ ಹೊಸ ಟೆಕ್ನಿಷಿಯನ್ಸ್ನ ಕೊಡೋದು ಒಂದು ಒಳ್ಳೆ ಕೊಡುಗೆ ಅಂತ ನಾನು ಅನ್ಕೋತೀನಿ. ಇಂಡಸ್ಟ್ರಿಗೂ ಒಳ್ಳೇದು, ಎಲ್ರಿಗೂ ಒಳ್ಳೇದು. ನ್ಯಾಯಕ್ಕೆ ನ್ಯಾಯ ಇಷ್ಟ ಅನ್ನೋಂಥ ರೀತಿಯಲ್ಲಿ ಒಂದು ಸಾಲನ್ನ ಬಿಟ್ಕೊಡ್ತಾ ಇದ್ವಿ. ಈ ಪರ್ಟಿಕ್ಯುಲರ್ ಅಂದ್ರೆ ನಿಮ್ಮ ಕ್ಯಾರೆಕ್ಟರ್ನ ಹಿಂದೆ ಯಾವತ್ತೂ ಕೂಡ ನೋಡಿರ್ಲಿಲ್ಲ, ಇಷ್ಟು ವೇರಿಯೇಷನ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಸೊ ಈ ಕ್ರಿಯೇಟಿವಿಟಿ ಬಗ್ಗೆ ಮತ್ತೆ ಜೊತೆಗೆ ಡೈರೆಕ್ಟರ್ ಕೆಲಸದ ಬಗ್ಗೆ ಹೇಳೋದು. ಡೈರೆಕ್ಟ್ ನಾನು ಆಗ್ಲೇ ಹೇಳ್ದೆ, ಇವತ್ತು ಇದಕ್ಕಿಂತ ಜಾಸ್ತಿ ಏನೇ ಹೇಳಿದ್ರು ಅದು ಬಹಳ ಮಾತಾಡ್ದಂಗಿರುತ್ತೆ. ಟೀಸರ್ ಏನ್ ಬಂದಿದೆಯೋ ಇವಾಗ ನೋಡಿದೀರಾ. ಇದಕ್ಕಿಂತ ಜಾಸ್ತಿ ಏನೇ ಹೇಳಬೇಕು ಅಂದ್ರೆ ನನಗೆ ಇನ್ನೊಂದು ಸ್ವಲ್ಪ ದಿನ ಶೂಟಿಂಗ್ ಆಗಬೇಕು, ನೆಕ್ಸ್ಟ್ ಶೆಡ್ಯೂಲ್ಗೆ ಹೋಗಬೇಕು. ಬಹಳ ಚೆನ್ನಾಗಂತೂ ಅಚ್ಚುಕಟ್ಟಾಗಂತೂ ಮಾಡ್ಕೊಂಡಿದ್ದೀವಿ. ಈ ಒಂದು ಎಕ್ಸ್ಪೀರಿಯನ್ಸ್ ಫಾರ್ ದ ಫಸ್ಟ್ ಟೈಮ್ ಎವ್ರಿ ಸಿಂಗಲ್ ಆಡಿಯನ್ಸ್ ವಿಲ್ ಎಕ್ಸ್ಪೀರಿಯನ್ಸ್. ಕರ್ನಾಟಕ, ಇಂಡಿಯಾ, ವರ್ಲ್ಡ್ ಅಂತ ಅನ್ಕೊಂಬೋಣ. ಯಾರ್ಯಾರು ಸಿನಿಮಾ ನೋಡ್ಬೇಕು ಅವ್ರಿಗೋಸ್ಕರ ಅಂತ ಅನ್ಕೊಂಬಿಡೋಣ. ಅಂದ್ರೆ ಈಗ ಮುರಳಿ ಸರ್ನ ಇಟ್ಕೊಂಡು ಕಥೆ ಮಾಡ್ಬೇಕು ಅಂತ ಯಾವಾಗ ಡಿಸೈಡ್ ಆಯಿತು, ಮತ್ತೆ ಪರಾಕ್ ಬಗ್ಗೆ ಅಂದ್ರೆ ಯಾವ ರೀತಿ ಕಥೆ ಅನ್ನೋದನ್ನ ಹೇಳಕ್ ಕೊಟ್ರೆ, ಈ ಟೀಸರ್ ಬಗ್ಗೆ ನಿಮಗೆ ಸಿಕ್ಕಂತ ರೆಸ್ಪಾನ್ಸ್ ಹೆಂಗಿದೆ? ಅಂದ್ರೆ ಬೇರೆ ತೋರಿಸಿದಾಗ ಮತ್ತೆ ಅವ್ರ ಅಭಿಮಾನಿಗಳು ತೋರಿಸ್ತಾರೆ ಅಂದ್ರೆ ಇವಾಗೆ ತೋರಿಸ್ತಿರೋದು ಎಲ್ಲರಿಗೂ. ಎಲ್ಲರೂ ಅಂದ್ರೆ ನೀವು ಖುಷಿ ಪಟ್ರೆ ಖುಷಿ ಆದಂಗೆ.
ಆ್ಯಂಡ್ 4 ವರ್ಷದಿಂದನೂ ಕತೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಮುರಳಿ ಸರ್. ಆ್ಯಂಡ್ ಮುರಳಿ ಸರ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ, ಅದನ್ನು ಬೆಸ್ಟಾಗಿ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ, ಏನು ಹೇಳಕ್ ಕೊಟ್ಟಿದ್ದೀರಿ ಸಿನಿಮಾ ಮುಖಾಂತರ? ಯಾವ ಥರದ ಕತೆ ಏನು ಸ್ವಲ್ಪ ನೀವು ಕೊಡೋದಾದ್ರೆ? ಅದು ನೆಕ್ಸ್ಟ್ ಮೀಟಲ್ಲಿ ಅದೇ ನೆಕ್ಸ್ಟ್ ಮೀಟಿಂಗಲ್ಲಿ. ಇದು ಮುರಳಿ ಸರ್, ಹಾಯ್ ಸರ್. ಆಯ್ತು ಸರ್, ಆಕ್ಷನ್ ಟಾಪ್ ಕ್ಲಾಸ್ ಇದೆ. ಥ್ಯಾಂಕ್ ಯು ಸರ್. ಬಗ್ಗೆ ವಿಶೇಷವಾಗಿ ಮಾತಾಡಬೇಕಾಗಿದ್ರೆ ನೀವು ಜೀವ ಪಣಕ್ಕಿತ್ತು ಅನ್ನೋ ಒಂದು ಪದ ಬಳಸಿದ್ರಿ. Okay. ನಿಮ್ಮ ಪ್ರಿಪರೇಷನ್ ಹೇಗಿತ್ತು? ಮತ್ತೆ ಈ ಹಿಂದಿನ ಸಿನಿಮಾಗಳಲ್ಲಿ ನಾವು ನೋಡಿದೀವಿ ಮುರಳಿ ಸರ್ ಆಕ್ಷನ್ ಟೈಮ್ ಅಲ್ಲಿ ACL ಟೇರ್ ಆಗಿರ್ಬೋದು, ಈ ತರ ಪೆಟ್ಗಳಾಗಿರೋದು. ಹೌದು. ಸೊ ನೀವು ಹೇಗೆ ಪ್ರಿಪರೇಷನ್ಸ್ ಹೇಗೆ ಮಾಡ್ಕೊಂಡ್ರಿ, ಮತ್ತೆ ಈಗ ಯಾವ ಹಂತದಲ್ಲಿದೆ ಸರ್ ಸಿನಿಮಾ? ಎವ್ರಿಥಿಂಗ್ ಇಸ್ ಅಬ್ಸಲ್ಯೂಟ್ಲಿ ಫೈನ್ ಸರ್. ಗಾಡ್ಸ್ ಗ್ರೇಸ್, ಯೋರ್ ಲವ್. ಆ್ಯಕ್ಚುಲಿ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಇನ್ಫ್ಯಾಕ್ಟ್ ಬಗೀರ ACL ಟೇರ್ ಆದಾಗಲೇ ಐ ಥಿಂಕ್ ಮ್ಯಾಟರ್ ಆಫ್ 6 months ಅಲ್ಲಿ ರಿಕವರ್ ಆಗಿ ಆ ಪಿಕ್ಚರ್ಗೂ ಫೈಟ್ಸ್ ಎಲ್ಲ ಮಾಡಕ್ಕೆ ಶುರು ಮಾಡಿ ಫೈಟು ಮುಗಿಸ್ಕೊಟ್ಟೆ. ಇನ್ಫ್ಯಾಕ್ಟ್ ಈ ಪಿಕ್ಚರ್ ಅಷ್ಟರಲ್ಲಿ ಐ ಹ್ಯಾಡ್ ಆಲ್ಮೋಸ್ಟ್ ರಿಕವರ್ಡ್, ಆ್ಯಂಡ್ ಎವ್ರಿ ಡೇ ಒಂದಷ್ಟು ಕ್ಲಾಸಸ್ಸು, ಫೈಟ್ ಕ್ಲಾಸಸ್ಸು, ಪ್ರಿಪ್ರೇಷನ್ಸು ಆ್ಯಂಡ್ ಆಲ್ ಫಾರ್ಮ್ ಆಫ್ ಎಕ್ಸಸೈಸಸ್ಸು ಹಾಗೂ ವರ್ಕೌಟ್ ಎಲ್ಲ ಮಾಡಿಕೊಂಡು ಐ ಕುಡ್ ಮ್ಯಾನೇಜ್. ಆ್ಯಂಡ್ ಪರವಾಗಿಲ್ಲ ಸರ್, ನನಗೇನು ಅಂಥದ್ದೇನು ನೋವಾಗಲಿ ತೊಂದರೆ ಆಗಲಿ ಏನೂ ಇಲ್ಲ. ಆ್ಯಸ್ ಐ ಸೆಡ್, ಕಷ್ಟ ಪಡಲೇಬೇಕು. ನಮ್ಮಪ್ಪ ಯಾವಾಗಲೂ ಹೇಳ್ತಾರೆ, ಸುಲಭವಾಗಿ ಏನೂ ಸಿಗಲ್ಲ ಮಗನೇ, ನೀನು ಕಷ್ಟ ಪಟ್ರೇ ಫಲ ನಮಗೆ ಅಂತ. ಸೊ ಹಾಗಾಗಿ ಆ ಕಷ್ಟ ಪಡೋದನ್ನ ಹೇಳ್ಕೊಟ್ಟಿದ್ದಾರೆ. ಫಲ ಯಾವತ್ತಿದ್ರೂ ದೇವ್ರದೆ. ಸೊ ಹಾಗಾಗಿ ಅಷ್ಟೇ ಎಫರ್ಟ್ ಹಾಕಿ ರೆಗ್ಯುಲರ್ ಪ್ರಿಪರೇಷನ್ ಗುರುವೆ. ಇವಾಗ ಎಲ್ಲ ಹೀರೋಗಳು ಎಲ್ಲ ಪಿಕ್ಚರಲ್ಲೂ ಹೇಗೆ ಪ್ರಿಪೇರ್ ಆಗ್ತಾರೆ, ಒಂದು ಆಸೆ, ಒಂದು ಕಾಳಜಿ, ಒಂದು ವಿಶ್ವಾಸದಿಂದ ಹೇಗೆ ರೆಡಿ ಆಗ್ತಾರೋ, ನಾನು ಹಾಗೆ ನಮ್ಮ ಪಿಕ್ಚರ್ಗೂ ಅದನ್ನೆಲ್ಲ ಮೈಂಡ್ಲಿ ಇಟ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್ ಏನು ನಥಿಂಗ್ ಗ್ರೇಟ್ ಸ್ಟಿಲ್, ಐ ಹ್ಯಾವ್ ಲಾಂಗ್ ವೇ ಟು ಗೋ. ಈ ಪಿಕ್ಚರ್ನ ಇನ್ನೂ ಕಂಪ್ಲೀಟಾಗಿ ಮುಗಿಸ್ಬೇಕು. ಇನ್ನು ಬೇಜಾನ್ ಸೀಕ್ವೆನ್ಸಸ್ ಇದೆ, ಒಳ್ಳೊಳ್ಳೆ ಆ್ಯಕ್ಟರ್ಸ್ ಇದ್ದಾರೆ ಈ ಪಿಕ್ಚರಲ್ಲಿ. ಆ್ಯಂಡ್ ಯು ವಿಲ್ ಬಿ ಸರ್ಪ್ರೈಸ್ಡ್. ವಿ ಹ್ಯಾವ್ ಆಲ್ ಬ್ರಿಲಿಯಂಟ್ ಆ್ಯಕ್ಟರ್ಸ್. ಹೆಸರು ಮಾಡಿದವರೇ ಆ್ಯಕ್ಟರ್ಸ್ ಅಲ್ಲ, ಹೆಸರು ಮಾಡೋರು ಆ್ಯಕ್ಟರ್ಸೇ. ಸೊ ಹಾಗಾಗಿ ತುಂಬ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಖುಷಿ ಆಗುತ್ತೆ ನೋಡೋಕ್ಕೆ, ಟೆಕ್ನಿಷಿಯನ್ಸ್ನಾಗಿರಲಿ, ಆರ್ಟಿಸ್ಟ್ನಾಗಿರಲಿ. ಆ್ಯಂಡ್ ಮಾಡ್ತಿದ್ದೀವಿ ಸರ್. ವಿ ಆರ್ ಪುಟಿಂಗ್ ಆರ್ ಎಫರ್ಟ್ಸ್ ಆ್ಯಂಡ್ ವಿ ಆರ್ ಟ್ರೈಂಗ್ ಟು ಡೂ ಸರ್. ಮುರಳಿ ಸರ್, ಅಪ್ಪ ಹೀರೋಯಿನ್ಸ್ ಒಂದಷ್ಟು ಇವಾಗ ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ಅವ್ರ ಪೋರ್ಷನ್ಸ್ ಎಲ್ಲ ಇನ್ನೂ ತಡವಾಗಿ ಶುರು ಆಗುತ್ತೆ. ಸದ್ಯದಲ್ಲೇ ಅದನ್ನ ಯಾವುದನ್ನು ನಾವು ಇವಾಗ ಹೇಳೋ ಅನೌನ್ಸ್ಮೆಂಟ್ ಮಾಡೋಷ್ಟು ಅರ್ಜೆಂಟಲ್ಲಿಲ್ಲ. ಮೋಕ್ಷಿ ಅವರೇ, ದಯವಿಟ್ಟು ಕ್ಷಮಿಸಿ ಪ್ಲೀಸ್. ಸೊ ಹೇಳ್ತೀನಿ ಸರ್. ಈಗ ಎಷ್ಟು ಶೂಟ್ ಆಗಿದೆ ಸರ್? ಇನ್ನು ಈಗ ಈ ವರ್ಷ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರೆ, ಹೌದು ಸರ್. ಈಗ ಎಷ್ಟು ಪೋರ್ಷನ್, ಬರೀ ಟೀಸರ್ ಮಾತ್ರ ಶೂಟ್ ಆಗಿದೆಯಾ, ಸಿನಿಮಾ ಶುರು ಆಗಿದೆಯಾ ಅಂತ? ಸರ್ ಅದು ಬಿಡಿ ಸರ್, ಈಗ ಇಷ್ಟು ಮಾಡ್ಕೊಂಡಿದ್ದೀವಿ ಸರ್. ಈಗ ನೆಕ್ಸ್ಟ್ ಶೂಟಿಗೆ ಹೋಗ್ತಾ ಇದ್ದೀನಿ. ಅರೌಂಡ್ 40-50 ಡೇಸ್ ಶೆಡ್ಯೂಲ್ ಹಾಕೋತಾ ಇದ್ದೀವಿ. ಅದು ಹಾಕೋತಾ ಇದ್ದಾಗೆ ಒಂದು ಮೇಜರ್ ಪೋರ್ಷನ್ ಮುಗಿಯುತ್ತೆ, ಒಂದಷ್ಟು ಡಿಫ್ರೆಂಟ್ ಲುಕ್ಸ್ ಎಲ್ಲ ಬರುತ್ತೆ, ಅದ್ರ ಪ್ರಕಾರ ಮಾಡಬೇಕು. ಆ್ಯಂಡ್ ಐ ಹ್ಯಾವ್ ಒನ್ ಮೋರ್ ಪ್ರಾಜೆಕ್ಟ್ ಆಲ್ಸೋ. ಇದನ್ನು ಮ್ಯಾಚ್ ಮಾಡಿಕೊಂಡು ಐ ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್. ಅಂದರೆ ಉಗ್ರಂ ಅಲ್ಲಿ ಆಕ್ಷನ್ ಜೊತೆಗೆ ಅಲ್ಲೊಂದು ರೊಮ್ಯಾನ್ಸು, ಅಂದರೆ ಲವ್ ಸ್ಟೋರಿ ಕೂಡ ಇತ್ತು. ಇದರಲ್ಲೂ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ? ಸರ್ ಉಗ್ರಂ ಮಾಡಿದ್ದು ಇವಾಗ ನೋಡಿ ಸರ್, ಈಗ 10 ವರ್ಷ ಆಯಿತು ಸರ್. ಇನ್ನೂ ನಾನು ಹಂಗೆ ಕಾಣಿಸ್ತೀನ ಲವ್ ಎಲ್ಲ ಮಾಡೋ ಥರ? ಶಾರದಾ ಅವರೇ, ಓಕೆ ಡನ್, ಇದರಲ್ಲೂ ಏನೋ ಒಂದು ಟ್ರೈ ಮಾಡ್ತೀವಿ.